1.5 ತಿಂಗಳು ಬಿಟ್ಟು ಬಿಡದೆ ಪ್ರಯತ್ನ ಪಟ್ಟ ಮೇಲೆ ಹೇಮರಾಜು ಸಿಕ್ಕಿಬಿದ್ದ. ನಾನೇನು ಮಾಡೇ ಇಲ್ಲ ಅಂತ ಹೇಳ್ಕೊಳ್ತಿದ್ದವನನ್ನು ಲಾಠಿ ಕಾರದ ಪುಡಿಗಳು ಬಾಯಿ ಬಿಡಿಸಿದವು. ಆಗ ಪೊಲೀಸರು ಹುಡುಕಿಕೊಂಡು ಹೊರಟಿದ್ದು ರಾಜಾರಾಮ್ ಅನ್ನೋ ಇನ್ನೊಬ್ಬನನ್ನು. ಇವನೇ ರಾಜಾರಾಮ್ ಅಂದ್ರೆ? ಮದುವೆ ಮನೆಯಲ್ಲಿ ಸಿಕ್ಕಿಬಿದ್ದ ಹೇಮರಾಜ್ ಹೇಳಿದ್ದು ಇವನ ಹೆಸರನ್ನೇ. ನಂದೇನೂ ಇಲ್ಲ, ಅವರು ಹೇಳಿದ್ರು ನಾನು ಮಾಡ್ದೆ ಅಂದಿದ್ದ ಹೇಮರಾಜ. ಹಂಗಾದ್ರೆ ರಾಜಾರಾಮ್ ಎಲ್ಲಿ ಅಂತ ಹುಡುಕಿಕೊಂಡು ಹೊರಟಾಗ ಈತ ಸಿಕ್ಕಿಬಿದ್ದದ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ನ ರಾಜಗೋಪಾಲ ನಗರದಲ್ಲಿರೋ ಈ ಗಿರವಿ ಅಂಗಡಿಲಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಅನ್ನೋ ಗಿರವಿ ಅಂಗಡಿ ಮಾಲೀಕನೇ ರಾಜಾರಾಮ್. ಒಳ್ಳೆ ತಿದ್ದಿ ತೀಡಿದ ಮೀಸೆ, ಕಡಿದ್ರೆ 2 ಆಳಾಗೋ ಮೈಕಟ್ಟು. ಇಂಥವನು ಕಳ್ಳತನ ಮಾಡಿಸ್ತಾನ? 2 ಬಿದ್ದ ಮೇಲೆ ಮಾಡಿಸ್ತೀನಿ ಸಾರ್ ಅಂತ ಇವನೇ ಒಪ್ಕೊಂಡ. ಇವನು ಮೂಲತಃ ರಾಜಸ್ಥಾನದವನು. ರಾಜಸ್ಥಾನದ ಪಾಲಿ ಜಿಲ್ಲೆಯ ಮಾರ್ವಾಡ್ ಜಂಕ್ಷನ್ ರಾಣಾವಾಸ್ ಗ್ರಾಮದ ನಿವಾಸಿ. 7ನೇ ತರಗತಿಯಲ್ಲಿವರೆಗೆ ಅಲ್ಲಿ ವ್ಯಾಸಂಗ ಮಾಡಿ ಆನಂತರ ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ ಒಂದು ಸಣ್ಣ ಗಿರವಿ ಅಂಗಡಿ ಇಟ್ಕೊಂಡು ಆ ಗಿರವಿ ಅಂಗಡಿಯಲ್ಲಿ ತನ್ನ ಅಣ್ಣ ದಯಾರಾಮ್ ಅಂತೇಳಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದ. ಎಸ್, ಹಾಗೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದು ಗಿರವಿ ಅಂಗಡಿ ಇಟ್ಕೊಳ್ಳೋದು, ಅವರು ಊರಲ್ಲಿರೋ ಅಣ್ಣ ತಮ್ಮಂದಿರನ್ನ ಕರೆಸ್ಕೊಂಡು ಅವರ ಬದುಕಿಗೆ ಒಂದು ದಾರಿ ತೋರಿಸೋದು ಹೊಸ್ತಲ್ಲ. ಈ ರಾಜಾರಾಮನ ಕಥೆ ಕೂಡ ಹಂಗೆ. ಆದ್ರೆ ಅಣ್ಣ ದಯಾರಾಮ್ನ ಗಿರವಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ರಾಜಾರಾಮ ನಿಧಾನಕ್ಕೆ ಅಲ್ಲಿ ಚಿನ್ನ ಎಗರಿಸೋದಕ್ಕೆ ಶುರು ಮಾಡ್ದ. ನಂತರ ಅಣ್ಣನ ಮಗನ ಫ್ಯಾಮಿಲಿ ಮ್ಯಾಟರ್ನಲ್ಲಿ ಕಡ್ಡಿ ಆಡಿಸಿ ಒಂದು ಡಿವೋರ್ಸ್ಗೆ ಕಾರಣ ಆದ. ಅಷ್ಟಾದ ಮೇಲೂ ಇವನನ್ನ ಮನೇಲಿ ಇಟ್ಕೊಂಡಿದ್ರೆ ದಯಾರಾಮ್ರನ್ನ ಜನ ದಡ್ಡ ಅಂತಿದ್ರು, ಉಗಿದ ಆಚೆಗೆ ಹಾಕಿದ್ರು. ಆ ನಂತರನೇ ರಾಜಾರಾಮ ಈ ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಅನ್ನೋ ಗಿರವಿ ಅಂಗಡಿ ತೆರೆದದ್ದು. ಈ ಗಿರವಿ ಅಂಗಡಿಗೆ ಒಡವೆ ಒತ್ತೆ ಇಡೋದಕ್ಕೆ ಆವಾಗ ಬರ್ತಿದ್ದವನು ಹೇಮರಾಜ. ಒಂಥರ ಖಾಯಂ ಗಿರಾಕಿ ಇವನು. ಒಂದು ಹಂತದ ಆತ್ಮೀಯತೆ ಬೆಳೆದ ಮೇಲೆ ಎಲ್ಲಿಂದ ತರ್ತೀಯ ಇಷ್ಟೊಂದು ಒಡವೆನ ಅಂತ ಕೇಳಿದಾನೆ. ಅವನು ಪ್ರಾಮಾಣಿಕವಾಗಿ ಕಳ್ಳತನ ಮಾಡ್ಕೊಂಡು ತರ್ತೀನಿ ಅಂದ. ಆಗ್ಲೇ ರಾಜಾರಾಮ್ ತಲೆಯಲ್ಲಿ ಲೈಟ್ ಹತ್ತಿದ್ದು. ನೀನು ಕದ್ಕೊಂಡು ಬಾ, ನಾನು ಕರಗಿಸಿ ಮಾರ್ತೀನಿ ಅಂದ. ಬೇಡ ಅನ್ನೋದಕ್ಕೇನು ಹೇಮರಾಜನಿಗೆ ನಾಯಿ ಕಚ್ಚಿತ್ತ? ಹ್ಞೂ ಅಂದ. ಮಧ್ಯಾಹ್ನದ ಟೈಮ್ನಲ್ಲಿ ಅಂದರೆ ಪೊಲೀಸರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಇವನು ರೌಂಡ್ಸ್ ಹೋಗಿಕೊಂಡು ಎಲ್ಲೆಲ್ಲಿ ಮನೆಗಳು ಲಾಕ್ ಆಗಿದ್ದಾವೆ ಅವನುಗಳನ್ನೆಲ್ಲ ಗುರುತಿಸ್ಕೊಂಡು ಬಂದು ನಂತರ ಇವರಿಗೆ ಕಳ್ಳರಿಗೆ ಅವನ ಅಸೋಸಿಯೇಟ್ಸ್ಗೆ ತೋರಿಸ್ತಕ್ಕಂಥದ್ದು. ರಾತ್ರಿ ಅವ್ರು ಹೋಗಿ ಕಳ್ಳತನ ಮಾಡ್ಕೊಂಡು ಬಂದು ಇವನಿಗೆ ಕೊಡ್ತಾಯಿದ್ರು. ಇವನು ಅವುಗಳನ್ನು ಬೇರೆ ಕಡೆ ಇದು ಮಾಡಿಕೊಂಡು ಮಾರಾಟ ಮಾಡ್ತಾಯಿದ್ದ. ಪಾಪ ಕಳ್ಳರು ಕಷ್ಟಪಟ್ಟು ರಿಸ್ಕ್ ತಗೊಂಡು ಕಂಡವರ ಮನೆ ದೋಚ್ಕೊಂಡು ಬರ್ತಾರೆ. ನಾನು ಮಾತ್ರ ಆರಾಮಾಗಿ ಅಂಗಡಿಲಿ ಕೂತ್ಕೊಂಡು ಕಾಸೆಣಿಸಿಕೊಂಡ್ರೆ ದೇವರು ಮೆಚ್ಚಲ್ಲ ಅಂತೇನಾದ್ರೂ ಯೋಚಿಸಿದ್ನೋ ಏನೋ. ಕಳ್ಳತನ ಮಾಡಬಹುದು ಅನ್ನುವಂಥ ಮನೆ ಹುಡುಕೋದಕ್ಕೆ ಹೊರಟ. ಯಾವ ಮನೆಗಳ ಹೊರಗೆ ನ್ಯೂಸ್ ಪೇಪರ್ಗಳು ಇನ್ವಿಟೇಷನ್ಗಳು ಬಿದ್ದುಕೊಂಡಿರ್ತವೋ ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅರ್ಥ. ಸ್ವಲ್ಪ ಹೊತ್ತು ನಿಂತು ವಾಚ್ ಮಾಡಿದ್ರೆ ಅದು ಖಚಿತ ಆಗುತ್ತೆ. ಜಯರಾಮ ಆ ಮಾಹಿತಿಯನ್ನ ಹೇಮರಾಜನಿಗೆ ಕೊಟ್ರೆ ಹೇಮರಾಜ ತನ್ನ ಕೆಲಸ ತಾನು ಮಾಡ್ತಿದ್ದ. ಇಷ್ಟಾಗ್ಬಿಟ್ರೆ 10 ನಿಮಿಷದಲ್ಲಿ ಮನೆ ಗುಡಿಸಿ ಗುಂಡಾಂತರ. ಹೀಗೆ ಇವರಿಬ್ರು ಕಷ್ಟಪಟ್ಟು ಕಂಡವರ ಮನೆಗೆ ಕನ್ನ ಹಾಕ್ತಿದ್ರೆ ನೀವಿಬ್ರೇ ಎಷ್ಟು ಅಂತ ಒದ್ದಾಡ್ತೀರಾ ಅಂದ್ಕೊಂಡು ಬಂದವನು ಈ ಪುಣ್ಯಾತ್ಮ. ಇವರಿಬ್ರು ಬೀಗ ಹಾಕಿದ ಮನೆಗಳನ್ನ ಹುಡುಕಿಕೊಂಡು ಓಡಾಡೋದನ್ನ ನೋಡೋದಕ್ಕಾಗದೆ ತನ್ನ ಕಾರಿನ ಸಮೇತ ಬಂದು ಇದ್ರಲ್ಲಿ ಹೋಗೋಣ ಬನ್ರಿ ಅಂದವನು ಇವನು. ಹೆಸರು ನಾಗೇಶ. ವೃತ್ತಿಯಿಂದ ಡ್ರೈವರು, ಪ್ರವೃತ್ತಿಯಿಂದ ಹಿಂಗೆ ಈ ಮೂವರ ಕಥೆ. ಈಗಲೂ ನಿಮಗೆ ಕಥೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ, ನಮಗ್ ಗೊತ್ತು. ಈ ಮೂವರು ಕಳ್ಳರಿಗೂ ಹಿರಿಯ ಅಧಿಕಾರಿಗಳ ಫೋಟೋಕ್ಕೂ ಏನು ಸಂಬಂಧ ಅನ್ನೋದು ಗೊತ್ತೇ ಆಗಲಿಲ್ಲ ಅಲ್ವಾ? ಈಗ ಜಯರಾಮನನ್ನೊಮ್ಮೆ ಕರೆಕ್ಟಾಗಿ ನೋಡಿದ್ರಾ?
ಈಗ ಈ ಫೋಟೋ ನೋಡಿ. ಎಸ್, ಅವನೇ ಇವನು, ನೋ ಡೌಟ್. ಹಾಗಾದರೆ ಬೆಂಗಳೂರಿನಲ್ಲಿ ಮನೆಗಳ್ಳತನ ಮಾಡಿಕೊಂಡಿದ್ದ ಒಬ್ಬ ಖದೀಮ ಇಲ್ಲಿನ ಪೊಲೀಸ್ ಕಮಿಷನರ್ಗೆ, ಹಂಗಾಮಿ ಪೊಲೀಸ್ ಕಮಿಷನರ್ಗೆ ಮತ್ತು ಅಡಿಷನಲ್ ಪೊಲೀಸ್ ಕಮಿಷನರ್ಗೆ ಅಷ್ಟು ಆತ್ಮೀಯನ, ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಳುವಷ್ಟು? ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.